ಸರ್ವರಿಗೂ ನಮಸ್ಕಾರ. ಆತ್ಮೀಯ ಸಹೃದಯರೇ, ಸರ್ವರಿಗೂ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ತಾಂತ್ರಿಕ ತೊಂದರೆಯಿಂದ ವಿಳಂಬವಾದುದಕ್ಕಾಗಿ ಕ್ಷಮೆ ಇರಲಿ. ಸಾಹಿತ್ಯ ಸಿಂಚನ ವೇದಿಕೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಸಾಹಿತ್ಯಾವಲೋಕನ ಸಮಾರಂಭದ ಸಂಚಾಲನ ಶಕ್ತಿಗಳಾದಂತಹ ಕಸಾಪ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರೇ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕ್ರಿಯಾಶೀಲ ಸಂಘಟಕ ಶ್ರೀ ಶಿವಾನಂದ್ ಸೆಲ್ಲಿಕೇರಿಯವರೇ, ಇಂದಿನ ಸಮಾರಂಭದ ಸಂಯೋಜಕಿ ಸಹೋದರಿ ಶ್ರೀಮತಿ ಗೀತಾ ದಾನಶೆಟ್ಟಿಯವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಸಮಸ್ತ ಆತ್ಮೀಯ ಪದಾಧಿಕಾರಿಗಳೇ, ಈ ಒಂದು ಸಮಾರಂಭಕ್ಕೆ ಸಹಕಾರ ನೀಡುತ್ತಿರುವ ತಾಂತ್ರಿಕ ನಿಪುಣ ಕಾಸಿಂ ನದಾಫ್ ಹಾಗೂ ಇತರ ಎಲ್ಲ ಸ್ನೇಹಿತ ವರ್ಗದವರೇ, ಸರ್ವರಿಗೂ ಶರಣಾರ್ಥಿ. ಮಕ್ಕಳ ಸಾಹಿತಿ, ಲೇಖಕಿ, ಸಂಘಟಕರು ಆಗಿರುವ ಸಹೋದರಿ ಡಾಕ್ಟರ್ ಲಲಿತಾ ಕೆ ಹೊಸಪೇಟೆಯವರ ಬದುಕು ಬರಹ ಕುರಿತು ಮಾತನಾಡುವ ಮೊದಲು ಲೈವ್ನಲ್ಲಿರುವ ತದನಂತರವೂ ಕೇಳಿ ಪ್ರೋತ್ಸಾಹಿಸುವ ಎಲ್ಲ ಸಹೃದಯ ಮನಸ್ಸುಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯರೇ, ಶ್ರೀಮತಿ ಲಲಿತಾ ಕೆ ಹೊಸಪೇಟೆಯವರು ಅವರ ಬದುಕು ಬರಹವನ್ನು ಕುರಿತು ವಿಷಯ ಆರಂಭಿಸುವ ಮೊದಲು ಕರ್ನಾಟಕ ಕವಿಚರಿತೆಯಲ್ಲಿ ಹೇಳಿರುವ ಈ ಮಾತುಗಳನ್ನು ಗಮನಿಸೋಣ. ಕುಲವಾವುದು ಸಚ್ಚರಿತಂ, ಚೆಲುವಾವುದು ಸಕಲ ಕಲೆಯನ್ ಅರಿವುದು, ಯೋಗದ ನೆಲೆ ಯಾವುದು, ಕ್ಷಮೆ ಬದುಕಿನ ಫಲ ಯಾವುದು, ಪರಹಿತಾರ್ಥ ಸುಜನ ಮನೋಜ ಎನ್ನುವಂತೆ ಸಚ್ಚಾರಿತ್ರವೇ ಕುಲ, ಸಕಲ ಕಲಾವಿಜ್ಞತೆಯೇ ಚೆಲುವು, ಕ್ಷಮಾಗುಣವೇ ಯೋಗದ ನೆಲೆ, ಪರೋಪಕಾರ ಗುಣವೇ ಬದುಕಿನ ಸತ್ಫಲವೆಂದು ಹೇಳಿರುವ ಒಂದೊಂದು ಮಾತುಗಳು ಸಾರ್ಥಕ ಜೀವನದೊಂದಿಗೆ ಪರಾರ್ಥ ಹಿತಾರ್ಥಕ್ಕಾಗಿ ಕಾರ್ಯಗೈತಕ್ಕಂತಹ ಎಲ್ಲರಿಗೂ ಅನ್ವಯಿಸ್ತಕ್ಕಂತಹ ನುಡಿಮುತ್ತುಗಳು. ಅದರಲ್ಲೂ ಮೇಲಿನ ಅಭಿಪ್ರಾಯಗಳಿಗೆ ಅನ್ವಯವಾಗುವಂತೆ ನೋವು, ನಲಿವು, ಸುಖ, ದುಃಖ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುತ್ತಾ 10 ಹಲವು ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಎಲ್ಲರೂ ಸೈ ಎನ್ನುವಂತೆ ಜೀವನದ ಜೋಕಾಲಿಯನ್ನು ಜೀಕುತ್ತಲೇ ಸಾಹಿತ್ಯ ಸರಸ್ವತಿಗೆ ಹತ್ತಿರವಾಗುತ್ತಾ ಎತ್ತರಕ್ಕೆ ಏರುವ ಭರವಸೆಯನ್ನು, ಆತ್ಮವಿಶ್ವಾಸವನ್ನು ಇಟ್ಟುಕೊಂಡವರು ಯಾರಾದರೂ ಇದ್ದರೆ ಲೇಖಕಿ ಡಾಕ್ಟರ್ ಲಲಿತಾ ಹೊಸಪೇಟೆಯವರೆಂದು ಹೇಳಬಹುದಾಗಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ, ಶಿಕ್ಷಕರ ತರಬೇತಿ ಕೇಂದ್ರದ ಅಧೀಕ್ಷಕರಾಗಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿ, ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪಯೋಜನಾ ಸಮನ್ವಯಾಧಿಕಾರಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಮಾಡಿದವರು. ಇನ್ನೊಂದೆಡೆ ಕರ್ನಾಟಕ ಲೇಖಕಿಯರ ಸಂಘದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿ, ಮಹಿಳಾ ಕದಳಿ ವೇದಿಕೆ, ಶರಣ ಸಾಹಿತ್ಯ ಪರಿಷತ್ತು ಮುಂತಾದ ಸಾಹಿತ್ಯ ಸಂಘಟನೆಗಳಲ್ಲಿ ಗುರುತಿಸಿಕೊಳ್ಳುವುದರ ಜೊತೆಗೆ ಮಕ್ಕಳ ಸಾಹಿತ್ಯ ಸೇರಿದಂತೆ 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಶ್ರೇಯಸ್ಸು ಇವರದು. ಈ ಹಿನ್ನೆಲೆಯಲ್ಲಿ ಇವರ ಜೀವನ, ಅಧ್ಯಯನ, ಬರವಣಿಗೆ ಮುಂತಾದ ಕ್ಷೇತ್ರದಲ್ಲಿ ಇವರು ಬೆಳೆದು ಬಂದ ಬಗೆಯನ್ನು ಇಲ್ಲಿ ತಮ್ಮೊಂದಿಗೆ ಚರ್ಚಿಸಲು ಇಷ್ಟಪಡುವೆ. ಆತ್ಮೀಯರೇ, ಸಹೋದರಿ ಲಲಿತಾ ಹೊಸಪೇಟೆಯವರು ಮುದ್ದೇಬಿಹಾಳ್ ತಾಲೂಕಿನ ನಾಲತ್ವಾಡದ ಕೃಷಿಕರು, ಆಧ್ಯಾತ್ಮ ಜೀವಿಗಳು ಆಗಿದ್ದ ತಂದೆ ಕೊಟ್ರಪ್ಪ, ತಾಯಿ ನೀಲಮ್ಮನವರ ಉದರದಲ್ಲಿ 12/1/1944 ವೀರೇಶ್ ಕಟ್ಟಾಗತ್ತನ್ರಿ. ಅದು ನೀವೆಲ್ಲ ಕುಂದ್ರಬೇಕತ್ತ ಹಂಗ ಸ್ವಲ್ಪ ಸೈಡ್. ಓರ್ವ ಹಿರಿಯ ಸಹೋದರ ವೀರೇಶ್ ಚಿಕ್ಕವನಾಗಿರುವಾಗಲೇ ನಿಧನರಾದರು. ಶ್ರೀಮತಿ ಲಲಿತಾ ಹೊಸಪೇಟೆಯವರಿಗೆ ಬಾಲ್ಯದಲ್ಲಿ ಅಜ್ಜ ತಮ್ಮಣ್ಣಪ್ಪ, ಅಜ್ಜಿ ನೀಲಗಂಗಮ್ಮನವರು ಮಕ್ಕಳ ಕತೆ, ಹಾಡು ಹೇಳುತ್ತಾ
ಇವರಲ್ಲಿ ಸಾಹಿತ್ಯದ ಬಗ್ಗೆ ಪ್ರೀತಿ ಒಲವು ಬೆಳೆಯಲು ಪ್ರೇರಣೆಯಾದವರು. ಈ ಬಗ್ಗೆ ಅವರೇ ಹೇಳುವಂತೆ, ಆಯುರ್ವೇದ ಪಂಡಿತರಾಗಿದ್ದ ಅಜ್ಜ ಮತ್ತು ಜಾನಪದ ಹಾಡುಗಳ ಗಣಿಯಾಗಿದ್ದ ಅಜ್ಜಿಯವರು ಬಾಲ್ಯದಲ್ಲಿ ನೀಡಿದ ಉತ್ತೇಜನವೇ ನನ್ನ ಸಾಧನೆಗೆ ಊರುಗೋಲು ಎಂದು ಈಗಲೂ ಸ್ಮರಿಸುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನಾಲತ್ವಾಡ್ ಮತ್ತು ಗುರುಗುಂಟಾದಲ್ಲಿ ಪೂರೈಸುತ್ತಾರೆ. ಇಳಕಲ್ಲಿನ SVM ಕಾಲೇಜಿನಲ್ಲಿ PUCಯನ್ನು ಪೂರೈಸಿ ತದನಂತರ TCH ಅನ್ನು ರ್ಯಾಂಕ್ನೊಂದಿಗೆ ಉತ್ತೀರ್ಣರಾದರು. ಇನ್ನೂ ಮುಂದೆ ಅಧ್ಯಯನವನ್ನು ಮುಂದುವರಿಸಬೇಕು ಎನ್ನುತ್ತಿರುವಾಗಲೇ 1982ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ನೇಮಕಗೊಂಡು ನಾಲತ್ವಾಡದ ಉರ್ದು ಸರ್ಕಾರಿ ಶಾಲೆಯಲ್ಲಿ ಸೇವೆಯನ್ನು ಆರಂಭಿಸಿದರು. ನಂತರ ವರ್ಗಾವಣೆಯಾಗಿ 1986ರಿಂದ 1999ರವರೆಗೆ ಬಾಗಲಕೋಟೆಯ KGS ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಮುಂದುವರಿಸಿದರು. ಶಿಕ್ಷಕ ವೃತ್ತಿಯ ಜೊತೆಗೆ BA ಪದವಿಯನ್ನು, ತದನಂತರ KES ಪತ್ರಾಂಕಿತ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳುವ ಮೂಲಕ ತಮ್ಮ ಶೈಕ್ಷಣಿಕ ಸಾಧನೆಯ ಉತ್ತುಂಗಕ್ಕೆ ಏರಲು ಸತತ ಅಧ್ಯಯನ ಮತ್ತು ಪರಿಶ್ರಮವೇ ಕಾರಣವೆಂದು ಸ್ಮರಿಸುವ ಶ್ರೀಮತಿ ಲಲಿತಾ ಹೊಸಪೇಟೆಯವರು ನಂತರ ನೇರವಾಗಿ ಪ್ರೌಢಶಾಲಾ ಮುಖ್ಯ ಗುರುಗಳಾಗಿ ಬಡ್ತಿ ಪಡೆಯಲು ಸಾಧ್ಯವಾದುದನ್ನು ಎಂದಿಗೂ ಮರೆಯಲಾಗದು. ಅವರ ಜೀವನದ ಪ್ರಮುಖ ಘಟ್ಟ ಮದುವೆ. ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಕೆಲವೇ ವರ್ಷಗಳಲ್ಲಿ ಅಂದರೆ 1986ರಲ್ಲಿ ಹುಣಗುಂದದ ಪ್ರೊಫೆಸರ್ K. ತಾರಾನಾಥ್ ಅವರ ಪುತ್ರ ಗುರುರಾಜರೊಂದಿಗೆ ಇವರ ಮದುವೆ ನೆರವೇರಿತು. ಪತಿ ಗುರುರಾಜರು ಬಾಗಲಕೋಟೆ ತಾಲೂಕು ಭಗವತಿಯ SK ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿದ್ದರು. ಇವರಿಗೆ ಸುಪ್ರೀತಾ, ಮಗ ಸುನಿಲ್. ಸುಪ್ರೀತಾ MTech ಅಧ್ಯಯನ ಮಾಡಿದರೆ ಸುನಿಲ್ MCA ಮಾಡಿದ್ದಾರೆ. ಈಗ ಅವರ ಮದುವೆ ಕೂಡ ನೆರವೇರಿ ಮೊಮ್ಮಕ್ಕಳನ್ನು ಕೂಡ ಕಂಡಿರ್ತಕ್ಕಂತಹ ಲಲಿತಾ ಹೊಸಪೇಟೆಯವರು ತಮ್ಮ ಜೀವನದುದ್ದಕ್ಕೂ ಸಿಹಿಗಿಂತಲೇ ಕಹಿಯನ್ನೇ ಅನುಭವಿಸಿದ್ದಾರೆ. ಮಕ್ಕಳಿಬ್ಬರು ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ನಾನು ಕಹಿಯ ವಿಚಾರ ಏನಂದರೆ, ಇಲ್ಲಿ ಪತಿ ಗುರುರಾಜ್ ಅವರು ಶಿಕ್ಷಕರಾಗಿ ಸೇವೆಯನ್ನು ಭಗವತಿಯಲ್ಲಿ ಸಲ್ಲಿಸುತ್ತಿರುವಾಗ ವ್ಯಸನಗಳಿಗೆ ತುತ್ತಾಗಿ ಅನಾರೋಗ್ಯ ಪೀಡಿತರಾಗ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ವಯಸ್ಸಾದಂತಹ ಅತ್ತೆ ಮಾವ, ಪತಿಯ ಅನಾರೋಗ್ಯ, ಜೊತೆಗೆ ಮಕ್ಕಳ ಶಿಕ್ಷಣದ ಜವಾಬ್ದಾರಿ, ಇದರ ಜೊತೆಗೆ ತಮ್ಮ ನೌಕರಿಯ ನಿರ್ವಹಣೆ, ಹೀಗೆ ಈ ಎಲ್ಲ ಕಾರ್ಯಗಳನ್ನು ನಿಭಾಯಿಸುತ್ತಲೇ ಒಂದರ ಮೇಲೊಂದು ಸಮಸ್ಯೆಗಳು ಎದುರಾಗುತ್ತವೆ. ಹಾಗಾಗಿ ಈ ಜೀವನವೇ ಬೇಡವೆಂಬ ನಿರಾಸೆಯ ಕಾರ್ಮೋಡುಗಳು ಲಲಿತಾ ಹೊಸಪೇಟೆಯವರ ಬದುಕಿನಲ್ಲಿ ಅನೇಕ ಸಲ ಎದುರಾಗುತ್ತವೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೆಂಬಂತೆ ಸದಾ ಶಾಂತಿ ಸಮಾಧಾನ ಹೇಳುವ ಅತ್ತೆ ಮಾವಂದಿರ ಪ್ರೀತಿ, ಈ ಬಗ್ಗೆ ಇಂದಿಗೂ ಸ್ಮರಿಸುತ್ತಾ ಲೇಖಕಿ ಹೀಗೆ ಹೇಳುತ್ತಾರೆ. ಪ್ರೊಫೆಸರ್ K. ತಾರಾನಾಥ್ ಅವರು ನನಗೆ ಮಾವನವರು ಎನ್ನುವುದಕ್ಕಿಂತಲೂ ನನಗೆ ಗುರುವಾಗಿ, ತಂದೆಯಾಗಿ ಮಾರ್ಗದರ್ಶನ ನೀಡಿದರು. ಸದಾಕಾಲ ನನಗೆ ಧೈರ್ಯವನ್ನು ತುಂಬಿದರು. ತಮ್ಮ ಮಗನಿಗೆ ಚಿಕಿತ್ಸೆ ಕೊಡಿಸಲು ನಿರಂತರ ಆಸ್ಪತ್ರೆಗೆ ಅಲಿದಾಡಿದರು. ಚಿಕಿತ್ಸೆ ಫಲಕಾರಿಯಾಗದೆ 2008ರಲ್ಲಿ ನನ್ನ ಪತಿ ಗುರುರಾಜ ತೀರಿಕೊಂಡಾಗ ನನಗೆ ದಿಕ್ಕು ತೋರಿಸಿ ಸಮಾಧಾನ ಪಡಿಸಿದವರು ಅತ್ತೆ, ಮಾವ, ಬಂಧುಗಳು ಎಂದು ಲೇಖಕಿ ಇಂದಿಗೂ ಸ್ಮರಿಸುತ್ತಾ ಕಣ್ಣೀರು ಹಾಕುತ್ತಾರೆ. ನಂತರ ಮುಖ್ಯ ಗುರುಗಳಾಗಿ ಅವರು ಹುಣಗುಂದ ಸಮೀಪದ ಹಿರೇಬಾದವಾಡಿಗೆಯಲ್ಲಿ ಕಾರ್ಯವನ್ನು ಆರಂಭ ಮಾಡ್ತಾರೆ. ಹಿರೇಬಾದವಾಡಿಗೆಯಲ್ಲಿ ಗುದ್ಲಿ ಕಾಯಕ ಯೋಗಿ ಬಸವಪ್ಪ ಹಾದಿಮನಿ ಸರ್ಕಾರಿ ಪ್ರೌಢಶಾಲೆಗೆ 99ರಲ್ಲಿ ಅವರು ಸೇವೆ ಆರಂಭ ಮಾಡಿ 2007ರವರೆಗೆ ಅಲ್ಲಿಯೇ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇಲಾಖೆಯ ಆದೇಶದಂತೆ ಹುಣಗುಂದದ TCH ಕಾಲೇಜಿನಲ್ಲಿ ಅಧೀಕ್ಷಕರಾಗಿ ಸೇವೆಗೆ ಸೇರಿ
2012ರವರೆಗೂ ಅಂದರೆ ಸುಮಾರು 5 ವರ್ಷ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಿ ಎಲ್ಲರಿಂದಲೂ ಅಪಾರ ಮೆಚ್ಚುಗೆಯನ್ನು ಗಳಿಸಿದರು. 2012ರಿಂದ ಹುಣಗುಂದದಲ್ಲಿಯೇ ಕ್ಷೇತ್ರ ಸಮನ್ವಯ ಅಧಿಕಾರಿಯಾಗಿ ದಕ್ಷ ಸೇವೆ ಸಲ್ಲಿಸಿ 2016ರಲ್ಲಿ ಅಂದರೆ 4 ವರ್ಷಗಳ ನಂತರ ಪುನಃ ಹಿರೇಬಾದವಾಡಗಿಯ ಹಿರಿಯರ ಒತ್ತಾಸೆಯಂತೆ ಅಲ್ಲಿಯ ಸರ್ಕಾರಿ ಪ್ರೌಢಶಾಲೆಗೆ ಮುಖ್ಯ ಗುರುಗಳಾಗಿ 2ನೇ ಬಾರಿಗೆ ಮುಂದುವರಿಯುತ್ತಾರೆ. ತದನಂತರ 2020ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡೆಪ್ಯೂಟಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಪ್ಲಾನಿಂಗ್ನ ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿಯಾಗಿ ಬಡ್ತಿ ಹೊಂದಿ ಪ್ರಸ್ತುತ ಅಲ್ಲಿಯೇ ತಮ್ಮ ಸೇವೆಯನ್ನು ಸಹೋದರಿ ಡಾಕ್ಟರ್ ಲಲಿತಾ ಹೊಸಪೇಟೆಯವರು ಮುಂದುವರಿಸಿದ್ದಾರೆ. ಸ್ನಾತಕೋತ್ತರ ಪದವಿ ಮತ್ತು PhD ಅಂದರೆ ತಮ್ಮ ನಿರಂತರವಾದ ಶಿಕ್ಷಕ ವೃತ್ತಿಯ ಜೊತೆಗೆ ಕನ್ನಡ ವಿಷಯದಲ್ಲಿ MA ಪದವಿ, ನಂತರ MED ಪದವಿ, ದ್ರಾವಿಡ ಕುಪ್ಪಂ ವಿಶ್ವವಿದ್ಯಾಲಯದಿಂದ ರಂಗಭೂಮಿ ಒಂದು ಅಧ್ಯಯನ ವಿಷಯದಲ್ಲಿ MPhil ಪದವಿಯನ್ನು ಪೂರೈಸಿದರು. ಇದಲ್ಲದೆ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಕನ್ನಡ ಭಾಷಾ ಕೌಶಲ್ಯಗಳ ಕಲಿಕೆಗೆ ಮಕ್ಕಳ ಸಾಹಿತ್ಯದ ಕೊಡುಗೆ ಒಂದು ಅಧ್ಯಯನ ಈ ವಿಷಯ ಕುರಿತು ಮಹಾಪ್ರಬಂಧವನ್ನು ಸಲ್ಲಿಸಿ ಕಳೆದ ವರ್ಷವೇ PhD ಪದವಿಯನ್ನು ಪೂರೈಸಿಕೊಂಡಿರುವುದು ಇವರ ನಿರಂತರ ಅಧ್ಯಯನ ಆಸಕ್ತಿಗೆ ಸಾಕ್ಷಿ ಎನ್ನಬಹುದಾಗಿದೆ. ವಿಶೇಷವಾಗಿ ಇವರ ಬದುಕಿನ ಜೊತೆಗೇನೆ ಶಿಕ್ಷಣ ಕ್ಷೇತ್ರದ ಸೇವೆಯ ಜೊತೆಗೇನೆ ಸಾಹಿತ್ಯ ಕ್ಷೇತ್ರದತ್ತ ಇವರು ಅಪಾರವಾದ ಒಲವನ್ನು ತೋರೋದಕ್ಕೆ ಪ್ರೇರಣೆಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸೋಣ. ನಾನೀಗಾಗಲೇ ಹೇಳಿದ ಹಾಗೆ ಇವರ ಬಾಲ್ಯದ ಜೀವನದಲ್ಲಿ ಅಜ್ಜ ತಮ್ಮಣ್ಣಪ್ಪ, ಅಜ್ಜಿ ನೀಲಗಂಗಮ್ಮನವರು ನಿತ್ಯವೂ ಇವರಿಗೆ ಹಾಡು ಕತೆ ಹೇಳುತ್ತಿದ್ರಂತೆ. ಇವರ ಪ್ರಭಾವ ಕಾರಣವಾಗಿ 6ನೇ ತರಗತಿಯಲ್ಲಿ ಕವಿತೆ ಕತೆ ಬರೆಯುತ್ತಾರೆ. ಸಾಹಿತ್ಯದ ಬಗ್ಗೆ ಇನ್ನೂ ಅಪಾರವಾದ ಒಲವು ಬೆಳೆಯಲು ಕಾರಣ ನಾಲತ್ವಾಡದ ವೀರೇಶ್ವರ ಮಠ ಮತ್ತು ಶ್ರೀರಾಮಗಿರಿ ಮಠ ಇವುಗಳಲ್ಲಿ ಶ್ರಾವಣ ಮಾಸ ಇನ್ನಿತರ ಸಂದರ್ಭಗಳಲ್ಲಿ ನಡೀತಕ್ಕಂತಹ ಪುರಾಣ ಪ್ರವಚನಗಳನ್ನು ಕೇಳಲು ಇವರು ತಪ್ಪದೇ ಹೋಗ್ತಾ ಇದ್ರು. ಇದಲ್ಲದೆ ತಮ್ಮ ಗೆಳತಿಯರೊಡಗೂಡಿ ಶರಣರ ವಚನಗಳನ್ನು ಹಾಡ್ತಿದ್ರಂತೆ. ಹೀಗೆ ಕುಟುಂಬದ ಹಿರಿಯರು ಮಠಗಳ ಪೂಜ್ಯರ ಪ್ರಭಾವದಿಂದ ತಮ್ಮ 16ನೇ ವಯಸ್ಸಿನಲ್ಲಿ ಕವಿತೆಯನ್ನು ಬರೆದು ವನಿತಾ ಪತ್ರಿಕೆಗೆ ಕಳಿಸಿದಾಗ ಅದರಲ್ಲಿ ಪ್ರಕಟವಾದ ಕವಿತೆಯನ್ನು ಕಂಡು ಸಾಹಿತ್ಯ ರಚನೆಗೆ ಇದು ಬೀಜ ರೂಪವಾಗಿ ಬೆಳೆಯಲು ಪ್ರೇರಣೆಯಾಯಿತೆಂದು ಈಗಲೂ ಸಹೋದರಿ ಲಲಿತಾ ಅವರು ಸ್ಮರಿಸುತ್ತಾರೆ. ಶ್ರೀಮತಿ ಲಲಿತಾ ಹೊಸಪೇಟೆಯವರು ತಮ್ಮ ಸಾಹಿತ್ಯದ ಜೊತೆಗೆ ನಾಡಿನ 10 ಸಂಘಟನೆಗಳ ಹಲವಾರು ಗೋಷ್ಠಿಗಳಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ಮರೆಯೋ ಹಾಗಿಲ್ಲ. ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇರ್ಬೋದು, ನಾಟಕ ಅಕಾಡೆಮಿ ಇರ್ಬೋದು, ರಾಜ್ಯ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಇರ್ಬೋದು, ಕವಿಗೋಷ್ಠಿಗಳಿರ್ಬೋದು, ಧಾರ್ಮಿಕ ಶಿವಾನುಭವ ಸಮಾರಂಭಗಳಿರ್ಬೋದು, ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಡಳಿತದಲ್ಲಿ ಕನ್ನಡ ಇರ್ಬೋದು, ಶೈಕ್ಷಣಿಕ ತರಬೇತಿಗಳ ಸಂಪನ್ಮೂಲ ವ್ಯಕ್ತಿಯಾಗಿ ದೆಹಲಿಯಲ್ಲಿ ನಡೆದಿರತಕ್ಕಂಥ ಅಖಿಲ ಭಾರತ ಕವಿತ್ರಿಯರ ಸಮ್ಮೇಳನ ಮುಂತಾದ ಕಮ್ಮಟ, ಗೋಷ್ಠಿ, ಸಂವಾದ, ಚರ್ಚೆಗಳಲ್ಲಿ ಪಾಲ್ಗೊಂಡಿರತಕ್ಕಂತಹ ಹೆಗ್ಗಳಿಕೆ ಡಾಕ್ಟರ್ ಲಲಿತಾ ಹೊಸಪೇಟೆಯವರು. ಶ್ರೀಯುತರು ಈ ಎಲ್ಲ ಸಾಹಿತ್ಯಿಕ ಚಟುವಟಿಕೆಯ ಜೊತೆಗೇನೆ ಕೃತಿಗಳನ್ನು, ಅದರಲ್ಲೂ ವಿಶೇಷವಾಗಿ ಮಕ್ಕಳ ಸಾಹಿತ್ಯದಲ್ಲಿ ಅವರು ಕಾರ್ಯವನ್ನು ಗೈದಿದ್ದಾರೆ. ನಾವು ಮಕ್ಕಳ ಸಾಹಿತ್ಯದಲ್ಲಿ ಕಾವ್ಯವನ್ನು ಕುರಿತಾಗಿ ಅವರು ಬರೆದಿರ್ತಕ್ಕಂಥ ಕೃತಿಗಳನ್ನು ಗಮನಿಸುವುದಾದರೆ ಕಲ್ಪನಾಳಿಗೊಂದು ಎದೆ ಹಾಡು, ಹೂ ಮಾರುವ ಹುಡುಗಿ, ವರ್ಣಮಾಲೆಯಲ್ಲಿ ಕನ್ನಡ ಚರಿತೆ, ಮಗ್ಗಿ ಹಾಡು, ಲಲಿತ ಶಿಶುಪ್ರಾಸಗಳು, ಆಣೆ ಬಂತೊಂದು ಆಣೆ, ಇವೆಲ್ಲವೂ ಕವಿತಾ ಸಂಕಲನಗಳು ಮಕ್ಕಳನ್ನು ಕುರಿತೇ ರಚಿಸಿರ್ತಕ್ಕಂಥದ್ದು. ಇನ್ನು ಮಕ್ಕಳನ್ನು ಕುರಿತು ಬರೆದಿರ್ತಕ್ಕಂತಹ ಕಥಾ ಸಂಕಲನಗಳಂದರೆ ಮಳೆಯಾದಳು ನೀರ, ಗೆಳೆಕಾರ ಹಕ್ಕಿಗಳು, ಚಂದ್ರಚುಕ್ಕಿಗಳು, ಮಿಂಚು ಹುಳು, ಅರಮನೆ ಶಾಲೆ, ಇವು
ಮಕ್ಕಳ ಕುರಿತಾಗಿರ್ತಕ್ಕಂತಹ 5 ಕಥಾ ಸಂಕಲನಗಳು. ಮಕ್ಕಳ ಕುರಿತಾಗಿ ಒಂದು ನಾಟಕವನ್ನು ಕೂಡ ಅವರು ಬರೆದಿದ್ದಾರೆ, ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಅನ್ನುವಂಥದ್ದು. ಇವೆಲ್ಲ ಕೃತಿಗಳು ನಮ್ಮ ನಾಡಿನ ಮಕ್ಕಳ ಮನಸ್ಸನ್ನು ಸೂರೆಗೊಂಡಿರತಕ್ಕಂತಹ ಕೃತಿಗಳು ಅನ್ನುವಂಥದ್ದು. ಇನ್ನು ಹಿರಿಯರನ್ನ ಕುರಿತಾಗಿ ಬರೆದಿರ್ತಕ್ಕಂತಹ ಕೃತಿಗಳಲ್ಲಿ ಕವನ ಸಂಕಲನಗಳು ಯಶೋಧರ ಎಂಬ ಸತ್ಯ, ತ್ಯಾಗ ಮತ್ತು ವೈಶಾಖ ಶುದ್ಧ ಹುಣ್ಣಿಮೆ ದಿವಸ, ಅವಳ ಪಾದದ ಗುರಿತು, ಎತ್ತನ ಮಾಮರ ಎತ್ತನ ಕೋಗಿಲೆ, ಇದು ಇವರು ಬರೆದಿರ್ತಕ್ಕಂಥ ಕಥಾ ಸಂಕಲನ. ಇನ್ನು ಜೀವನ ಚರಿತ್ರೆ ಕುರಿತಾಗಿ ಗುದ್ಲಿ ಕಾಯಕ ಯೋಗಿ ಬಸವಪ್ಪ ಹಾದಿಮನಿ ಶರಣರು ಎನ್ನುವಂತಹ ಒಂದು ಜೀವನ ಚರಿತ್ರೆ, ಇನ್ನೊಂದು ಶಿಕ್ಷಕ ಅಮರಪ್ಪ ಕೋರಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂತಹ 2 ಜೀವನ ಚರಿತ್ರೆಗಳನ್ನು ಸಹೋದರಿ ಲಲಿತಾ ಹೊಸಪೇಟೆಯವರು ರಚನೆ ಮಾಡಿದ್ದಾರೆ. ಇನ್ನು ಸಂಪಾದಿತ ಕೃತಿಗಳೆಂದರೆ ಹೊನ್ನ ಸಂಗಮ, ಮಹಿಳಾ ಸಂಪದ, ಪಂಚತಂತ್ರದ ಕಥೆಗಳು, ಪಂಚತಂತ್ರ ಕವಿತೆಗಳು, ಹೀಗೆ ಸುಮಾರು 22ಕ್ಕೂ ಹೆಚ್ಚು ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿರ್ತಕ್ಕಂತಹ ಹೆಗ್ಗಳಿಕೆ ಸಹೋದರಿಯದು. ಈ ಎಲ್ಲ ಸಾಹಿತ್ಯಿಕ ಶೈಕ್ಷಣಿಕ ಸಾಧನೆಗೆ ನಾಡಿನ ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿವೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರ್ತಕ್ಕಂಥ ಸೇವೆಗೆ ಲಭಿಸಿರ್ತಕ್ಕಂಥ ಪ್ರಶಸ್ತಿಗಳೆಂದರೆ ಉತ್ತಮ ಶಾಲಾ ಮುಖ್ಯೋಪಾಧ್ಯಾಯ ಪ್ರಶಸ್ತಿ, ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ನಾಗರಿಕ ಸೇವಾ ಪ್ರಶಸ್ತಿ, ಸರ್ಕಾರಿ ಪ್ರೌಢಶಾಲಾ ಮಹಾಮಂಡಳದ ನಿರ್ದೇಶಕಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸತಕ್ಕಂತಹ ಗೌರವ, ಆಮೇಲೆ ಸಹಜ ನಾಗಲೋಟಿ ಮಠ್ ಅವರ ಉತ್ತಮ ಶಿಕ್ಷಕಿ ಪ್ರಶಸ್ತಿ. ಇದರ ಜೊತೆಗೆ ಅಮೇರಿಕನ್ ಬಯೋಲಾಜಿಕಲ್ ಪ್ರೊಫೆಷನಲ್ ವಿಮೆನ್ಸ್ ಇನ್ಸ್ಟಿಟ್ಯೂಟ್ ಆಗಿ ಸೇವೆ, ರಾಷ್ಟ್ರೀಯ ಕಲೆ ಸಂಸ್ಕೃತಿ ಸದಸ್ಯರು, ಕಾಂತಾವರ ಅಲ್ಲಮಪ್ರಭು ಪೀಠದ ಸದಸ್ಯರು, ಗುದ್ಲಿ ಕಾಯಕ ಯೋಗಿ ಶರಣ ತತ್ವದರ್ಶನ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ, ರಂಗ ನೇಪಥ್ಯ ಪತ್ರಿಕೆಯ ಸಲಹಾ ಮಂಡಳಿ ಸದಸ್ಯರು, ಅಮರಗಂಗಾ ಟ್ರಸ್ಟ್ ಕಳ್ಳಿಗುಡ್ಡ ಸಮಿತಿಯ ಕಾರ್ಯದರ್ಶಿ, ಹೀಗೆ ಹಲವಾರು ಶೈಕ್ಷಣಿಕ ಕ್ಷೇತ್ರದ ಇವರ ಸಾಧನೆಗೆ ಪ್ರಶಸ್ತಿಗಳು ಮತ್ತು ಸದಸ್ಯರಾಗಿ ಗೌರವವನ್ನು ನೀಡಿರುವಂಥದ್ದನ್ನು ನಾವು ಮರೆಯುವ ಹಾಗಿಲ್ಲ. ಇನ್ನು ಸಾಹಿತ್ಯ ಕ್ಷೇತ್ರ ಹಾಗೂ ಇತರ ಕ್ಷೇತ್ರದಲ್ಲಿ ಪಡೆದಿರತಕ್ಕಂಥ ಪ್ರಶಸ್ತಿಗಳಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸಮೀರವಾಡಿ ದತ್ತಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ವಿಜಯಶ್ರೀ ಪ್ರಕಾಶನ ಮಕ್ಕಳ ರತ್ನ ಪ್ರಶಸ್ತಿ, ಕನ್ನಡ ಕಣ್ಮಣಿ ಕೀರ್ತಿ ಪ್ರಕಾಶನ ಪ್ರಶಸ್ತಿ, ಭಾರತೀಯ ನಾರಿ ಸಮ್ಮಾನ ಪ್ರಶಸ್ತಿ, ಸಂಕ್ರಮಣ ಸಾಹಿತ್ಯ ಕಾವ್ಯ ಪ್ರಶಸ್ತಿ, ಸಂಗಮ ಸಮಾಗಮ ಕಾವ್ಯ ಪ್ರಶಸ್ತಿ, ಸೃಜನಶೀಲ ಜಿಲ್ಲಾ ಲೇಖಕಿ ಪ್ರಶಸ್ತಿ, ಜಿ.ಬಿ. ಹೊಂಬಾಳ್ ಮಕ್ಕಳ ಸಾಹಿತ್ಯದ ರಾಜ್ಯ ಪ್ರಶಸ್ತಿ, ಮಹಲಿಂಗಮ್ಮ ಹುಲಗವಾಳಿ ಶರಣಶ್ರೀ ಪ್ರಶಸ್ತಿ, ಮುಂಬೈನ ಸುಶೀಲಾ ಶೆಟ್ಟಿ ಅಖಿಲ ಭಾರತ ಮಟ್ಟದ ಕಥಾ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ ದತ್ತಿ ಕಥಾ ಪ್ರಶಸ್ತಿ, ಸುಧಾ ಯುಗಾದಿ ಪ್ರಬಂಧ ಬಹುಮಾನ, ಪ್ರಜಾವಾಣಿ ಭೂಮಿಕಾ ಪ್ರಬಂಧ ಪ್ರಶಸ್ತಿ, ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿ. ಹೀಗೆ ಹಲವಾರು ಕೃತಿಗಳು, ಕಾವ್ಯ, ಕತೆ, ಪ್ರಬಂಧಗಳಿಗೆ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂತಹ ಡಾಕ್ಟರ್ ಲಲಿತಾ ಹೊಸಪೇಟೆಯವರು ನಾಡಿನ ದಿನಪತ್ರಿಕೆ, ವಾರಪತ್ರಿಕೆ ಮತ್ತು ಮಾಸ ಪತ್ರಿಕೆ ಮುಂತಾದವುಗಳಲ್ಲಿ ನಿರಂತರವಾಗಿ ಕತೆ, ಕವನ, ಲೇಖನಗಳನ್ನು ಬರೆಯುವ ಮೂಲಕ ಪ್ರಸ್ತುತ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸುವ ಮೂಲಕ ಗಟ್ಟಿಯಾದ ಹೆಜ್ಜೆ ಗುರುತುಗಳನ್ನು ನೀಡುತ್ತಿರುವುದು ಬಾಗಲಕೋಟ್ ಜಿಲ್ಲೆ ಮಾತ್ರವಲ್ಲ, ರಾಜ್ಯ ಮಟ್ಟದಲ್ಲೂ ತಮ್ಮನ್ನು ಗುರುತಿಸುವಂತಹ ಸಾಹಿತ್ಯ ಕೃಷಿಗೈಯುತ್ತಿರುವುದು ತುಂಬ ಸಂತೋಷದ ಸಂಗತಿ ಎಂದು ಹೇಳಲು ನನಗೆ ಹೆಮ್ಮೆ ಆಗ್ತದೆ. ನಿವೃತ್ತಿಯ ಅಂಚಿನಲ್ಲಿರತಕ್ಕಂತಹ ಲೇಖಕಿ ಡಾಕ್ಟರ್ ಲಲಿತಾ ಹೊಸಪೇಟೆಯವರು ವಿಶ್ರಾಂತ ಜೀವನದಲ್ಲಿ ಇನ್ನಷ್ಟು ಮೌಲಿಕವಾಗಿರತಕ್ಕಂತಹ ಕೃತಿಗಳನ್ನು ರಚಿಸುವ ಮೂಲಕ ಮಹಿಳಾ ಸಾಹಿತ್ಯ ಕ್ಷೇತ್ರದಲ್ಲಿ ನಾಡಿನುದ್ದಗಲ ಗುರುತಿಸುವಂತಹ ವಿಶೇಷವಾದ ಸಾಧನೆಯನ್ನು ಮಾಡುವ
ಶಕ್ತಿ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಅವರ ಶಕ್ತಿಗೆ ಸಾಮರ್ಥ್ಯಕ್ಕೆ ದೇವರು ಇನ್ನಷ್ಟು ಪುಷ್ಟಿಯನ್ನು ನೀಡಲಿ ಅಂತಕ್ಕಂತಹ ಆಶಯದೊಂದಿಗೆ ಇಲ್ಲಿಯವರೆಗೆ ಡಾಕ್ಟರ್ ಲಲಿತಾ ಹೊಸಪೇಟೆಯವರ ಬದುಕು ಬರಹ ಕುರಿತಾಗಿ ನನ್ನ ಕೆಲವು ಸಂಕ್ಷೇಪದ ವಿಚಾರಗಳನ್ನು ಆಲಿಸಿರ್ತಕ್ಕಂತಹ ಎಲ್ಲ ಸಹೃದಯ ಸಾಹಿತಿಗಳಿಗೆ, ಓದುಗರಿಗೆ, ಕೇಳುಗರಿಗೆ, ಸಮಸ್ತ ಸಹೋದರ ಸಹೋದರಿಯರಿಗೆ ಸಾಹಿತ್ಯ ಸಿಂಚನ ವೇದಿಕೆ, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಡಾಕ್ಟರ್ ಲಲಿತಾ ಹೊಸಪೇಟೆಯವರ ಬದುಕು ಬರಹವನ್ನು ಕುರಿತು ನನಗೆ ಈ ಸಾಹಿತ್ಯ ಸಿಂಚನ ವೇದಿಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸಾಹಿತ್ಯ ಸಿಂಚನ ವೇದಿಕೆಯ ಎಲ್ಲ ಸಂಚಾಲಕರಿಗೆ, ಪದಾಧಿಕಾರಿಗಳಿಗೆ, ಎಲ್ಲ ಈ ಒಂದು ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಸಹಕಾರವನ್ನು ನೀಡಿರ್ತಕ್ಕಂತಹ ಪ್ರತಿಯೊಬ್ಬ ಸಹೃದಯ ಸ್ನೇಹಿತರಿಗೂ, ಆತ್ಮೀಯರಿಗೂ ನಾನು ಮತ್ತೊಮ್ಮೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ.